ವಿಟಮಿನ್ ಸಿ ಡಿಫಿಷಿಯನ್ಸಿ. ನಮ್ಮ ದೇಹದಲ್ಲಿ ವಿಟಮಿನ್ ಸಿಯ ಕೊರತೆ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು? ಏಜಿಂಗ್ ಅಂತ ಹೇಳಿದರೆ ವಯಸ್ಸು ಆದ ರೀತಿ ಆಗುವಂಥದ್ದು. ಎಸ್, ಇನ್ಕ್ಲೂಡಿಂಗ್ ನಮ್ಮ ಚರ್ಮದಲ್ಲಿ ಆಗಿರ್ಬೋದು, ಹೇರಲ್ಲಿ ಆಗಿರ್ಬೋದು, ಹಾಗೆಯೇ ಬ್ರೈನ್ ಮೇಲೆ ಕೂಡ ಇದು ಎಫೆಕ್ಟನ್ನು ಮಾಡುತ್ತೆ. ಎಸ್, ಸ್ಕಿನ್ನಲ್ಲಿ ಯಾವ ರೀತಿ ಅಂತ ಹೇಳಿದರೆ ಸ್ಕಿನ್ ಡ್ರೈ ಆಗುವಂಥದ್ದು, ಡಲ್ ಆಗುವಂಥದ್ದು, ಹಾಗೆಯೇ ಸುಕ್ಕು ಕಟ್ಟುವಂಥದ್ದು. ಆ್ಯಂಡ್ ಹೇರಲ್ಲಿ ಹೇಗೆ ಅಂತ ಹೇಳಿದರೆ ಹೇರ್ ಫಾಲ್ ಆಗುವಂಥದ್ದು, ಹೇರ್ ಡ್ರೈ ಆಗುವಂಥದ್ದು. ಆ್ಯಂಡ್ ಬ್ರೈನ್ ಮೇಲೆ ಹೇಗೆ ಅಂತ ಹೇಳಿದ್ರೆ ಎಸ್, ಮೆಮೊರಿ ಲಾಸ್ ಆಗುವಂಥದ್ದು. ಹಲ್ಲಿನ ಆರೈಕೆಗೆ ವಿಟಮಿನ್ ಸಿ ಬಹುಮುಖ್ಯ. ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಹಲ್ಲಿನ ಒಸಡಿನಲ್ಲಿ ರಕ್ತಸ್ರಾವ ಆಗುತ್ತೆ. ವಿಟಮಿನ್ ಸಿ ಕೊರತೆಯಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನಮಗೆ ಯಾವುದಾದ್ರೂ ಗಾಯ ಆಗಿದ್ರೆ ಅದು ಬೇಗನೆ ಮಾಯೋದಿಲ್ಲ. ಹೀಗೆಯೇ ಶೀತ, ಕೆಮ್ಮು, ನೆಗಡಿ, ಅಸ್ತಮಾ ಕಾಯಿಲೆಗಳು ಹೆಚ್ಚಾಗ್ತವೆ. ನಾವು ಅಡಲ್ಟ್ಸ್ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ 80 mg ಯಷ್ಟು ದಿನಕ್ಕೆ ವಿಟಮಿನ್ ಸಿ ಅಗತ್ಯವಿದೆ. ಯಾವ ಫುಡ್ನಲ್ಲಿ ವಿಟಮಿನ್ ಸಿ ಹೆಚ್ಚು ಅಂಶ ಇದೆ ಅಂತ ಹೇಳಿದೆ, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಮೂಸಂಬೆ ಹಣ್ಣಾಗಿರ್ಬೋದು, ಕಿತ್ತಳೆ ಹಣ್ಣಾಗಿರ್ಬೋದು, ಹಾಗೆಯೇ ಟೊಮೆಟೊ ಆ್ಯಂಡ್ ನಿಂಬೆಹಣ್ಣು, ಪಪ್ಪಾಯಿ ಹಣ್ಣು, ಹೀಗೆಯೇ ಯಾವ್ಯಾವ ಹಣ್ಣು ಹುಳಿ ಇರ್ತಾವಲ್ವಾ ಇವುಗಳಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಿರುತ್ತೆ. ಇನ್ನು ವೆಜಿಟೇಬಲಲ್ಲಿ ಬ್ರೊಕೊಲಿ, ಎಸ್,